ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ದುಡಿದು ತಿಂದರೆ ತಪ್ಪಿಲ್ಲ, ಆದರೆ ಪರರ ಸಂಪತ್ತಿಗೆ ಆಸೆ ಪಡುವುದು ತಪ್ಪು. ಹಣ ಗಳಿಸುವುದು ತಪ್ಪಲ್ಲ, ಆದರೆ ಅನ್ಯಾಯದಿಂದ ಗಳಿಸುವುದು ತಪ್ಪು. ಸಿರಿತನ ಅನುಭವಿಸುವುದು ತಪ್ಪಲ್ಲ, ಆದರೆ ಶ್ರಮದ ದುಡಿಮೆಯನ್ನು ಮರೆಯುವುದು ತಪ್ಪು. ಜೀವನದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಕೆಲವರಿಗೆ ಆಯ್ಕೆಗಳಾಗಿರುತ್ತವೆ, ಇನ್ನು ಕೆಲವರಿಗೆ ಅನಿವಾರ್ಯವಾಗಿರುತ್ತದೆ. ಎಂದಿಗೂ ಸುಂದರವಾದ ಬದುಕು ಘಟಿಸುವುದಿಲ್ಲ. ಪ್ರೀತಿ, ಸಂತೋಷ, ತಾಳ್ಮೆ ಮತ್ತು ತ್ಯಾಗಗಳಿಂದ ಅದನ್ನು ನಾವೇ ನಿರ್ಮಿಸಿಕೊಳ್ಳಬೇಕು. ಜೀವನದಲ್ಲಿ ಕಳೆದುಕೊಂಡಿದ್ದು ವಸ್ತುವಾದರೆ ಹುಡುಕಬಹುದು, ಇಲ್ಲವೇ ಮತ್ತೊಂದು ತೆಗೆದುಕೊಳ್ಳಬಹುದು. ಕಳೆದುಕೊಂಡಿದ್ದು ನಂಬಿಕೆಯಾದರೆ ಹುಡುಕಿದರೂ ಸಿಗದು, ಕೊಂಡುಕೊಳ್ಳಲು ಸಾಧ್ಯವಾಗದು. ಜೀವನದಲ್ಲಿ ನಾವು ಏನೇ ಸಾಧನೆ ಮಾಡಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸಹ ನಮ್ಮ ಪಾದ ನೆಲದ ಮೇಲೆ ಇರುವಂತೆ ಜಾಗೃತಿ ವಹಿಸುವುದು ತುಂಬ ಮುಖ್ಯ. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡಿ. ಅರ್ಥ ಮಾಡಿಕೊಂಡವರು ಜೊತೆಗುಳಿಯುತ್ತಾರೆ, ಅನುಮಾನಪಟ್ಟವರು ದೂರ ಸರಿದು ಹೋಗುತ್ತಾರೆ. ಸ್ನೇಹಿತರೆ, ಜೀವನದಲ್ಲಿ ಸಂಬಂಧ ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕೆಂದರೆ ಕೆಲವೊಮ್ಮೆ ಕುರುಡು, ಕೆಲವೊಮ್ಮೆ ಕಿವುಡ, ಇನ್ನು ಕೆಲವೊಮ್ಮೆ ಮೂಗರಾಗಿ ಇರುವುದನ್ನು ಕಲಿಯಬೇಕಾಗುತ್ತದೆ. ಜೀವನದಲ್ಲಿ ಕಾಲಿಗೆ ಆದ ಗಾಯ ಹೇಗೆ ನಡೆಯಬೇಕೆಂದು ಕಲಿಸುತ್ತದೆ, ಅದೇ ಮನಸ್ಸಿಗೆ ಆದ ಗಾಯ ಹೇಗೆ ಬದುಕಬೇಕೆಂಬುದನ್ನು ಕಲಿಸುತ್ತದೆ. ನಮ್ಮ ಆಲೋಚನೆಗಳು ನಮ್ಮನ್ನು ರೂಪಿಸುತ್ತವೆ. ಮನಸ್ಸು ಪರಿಶುದ್ಧವಾಗಿದ್ದರೆ, ಖುಷಿಯಾಗಿದ್ದರೆ, ಅಕ್ಕಪಕ್ಕದವರ ಸಣ್ಣತನ, ದ್ವೇಷ ಇತ್ಯಾದಿ ನಕಾರಾತ್ಮಕ ಸಂಗತಿಗಳು ನಮ್ಮ ಸಮೀಪವೂ ಸುಳಿಯುವುದಿಲ್ಲ. ಜನರು ನಿಮ್ಮ ಜೀವನದಲ್ಲಿ ಬರುತ್ತಿರುತ್ತಾರೆ ಮತ್ತು ಹೋಗುತ್ತಿರುತ್ತಾರೆ, ಆದರೆ ಕೆಲವು ಜನರು ಮಾತ್ರ ಸ್ಥಿರವಾಗಿ ನೆಲೆ ನಿಲ್ಲುತ್ತಾರೆ. ಯಾರಾದರೂ ನಮಗೆ ಬೈಯುತ್ತಾರೆ, ಜೋರು ಮಾಡುತ್ತಾರೆ ಎಂದರೆ ಅದರರ್ಥ ಅವರಿಗೆ ನಮ್ಮ ಮೇಲೆ ಕೋಪ ಎಂದಲ್ಲ, ಅವರೇ ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತಾರೆ ಎಂದು, ಅವರೇ ನಮಗೆ ಒಳ್ಳೆಯದನ್ನು ಬಯಸುತ್ತಾರೆ ಎಂದು. ಕೋಪದ ಹಿಂದಿನ ಪ್ರೀತಿ ಎಲ್ಲರಿಗೂ ಅರ್ಥವಾಗುವುದಿಲ್ಲ ಸ್ನೇಹಿತರೆ. ಕೋಪದಲ್ಲಿ ಎಂದಿಗೂ ಕೆಟ್ಟ ಮಾತುಗಳನ್ನು ಆಡಬೇಡಿ. ನಿಮ್ಮ ಕೋಪ ಕರಗಿ ಬಿಡಬಹುದು, ಆದರೆ ಆಡಿದ ಮಾತು ಹಾಗೆಯೇ ಉಳಿದು ಬಿಡುತ್ತದೆ. ಸಮಾಧಾನದಿಂದ ಇದ್ದರೆ ಈ ಎಲ್ಲವೂ ಕಾಲ ಬಂದಾಗಲೇ ಅರ್ಥವಾಗುವುದು. ಕಾಲಾಯ ತಸ್ಮೈ ನಮಃ. ನೆನಪಿರಲಿ ಸ್ನೇಹಿತರೆ, ನೀನು ಹುಟ್ಟಿದಾಗ ನಿನ್ನನ್ನು ನೋಡಲು ಯಾರು ಬಂದಿದ್ದರು ಎಂದು ನಿನಗೆ ಗೊತ್ತಿಲ್ಲ. ನೀನು ಸತ್ತಾಗ ನಿನ್ನನ್ನು ನೋಡಲು ಯಾರು ಬರುವರು ಅದು ಗೊತ್ತಿಲ್ಲ. ಆದರೆ ನೀನು ಕಷ್ಟದಲ್ಲಿರುವಾಗ ನಿನ್ನ ಸಹಾಯಕ್ಕೆ ಬಂದವರನ್ನು ನೀನು ಜೀವ ಇರುವವರೆಗೂ ಮರೆಯಬೇಡ. ಕೆಲವೊಮ್ಮೆ ಮನಸ್ಸು ಹೇಳುತ್ತದೆ, ಜನರು ನಿನ್ನೊಂದಿಗೆ ಹೇಗೆ ವರ್ತಿಸುತ್ತಾರೋ ನೀನು ಹಾಗೆ ವರ್ತಿಸು ಎಂದು. ಆದರೆ ಹೃದಯ ಹೇಳುತ್ತದೆ, ನಾವು ಅವರಂತೆ ವರ್ತಿಸಿದರೆ ಅವರಿಗೂ ನಮಗೂ ಏನು ವ್ಯತ್ಯಾಸ ಎಂದು. ಇಲ್ಲಿ ಹೆಣವನ್ನು ಮಾತ್ರ ಬೇರೆಯವರು ಹೊರೋದು, ಕಷ್ಟ ಸುಖಗಳನ್ನು ನಾವೇ ಹೊರಬೇಕು. ಆದ್ದರಿಂದ ಭುಜಗಳಿಗಿಂತ ನಿಮ್ಮ ಮನಸ್ಸು ಗಟ್ಟಿಯಾಗಿರಲಿ. ಸತ್ಯ ಒಳ್ಳೆಯದು, ಸತ್ಯದ ಜೀವನ ಅದಕ್ಕಿಂತಲೂ ಒಳ್ಳೆಯದು. ನದಿಗಳು ಮುಂದಕ್ಕೆ ಸಾಗುವುದೇ ಹೊರತು ಹಿಂದಕ್ಕೆ ಹರಿಯುವುದಿಲ್ಲ. ಅದೇ ರೀತಿ ನಮ್ಮ ಜೀವನವು ಕೂಡ ಕಳೆದು ಹೋದ ಬದುಕಿನ ಬಗ್ಗೆ ಚಿಂತಿಸದೆ ಮುಂದೆ ಸಾಗುತ್ತಿರಬೇಕು. ಕಲ್ಲಿಗೆ ಸುಂದರವಾದ ಆಕಾರ ಬರಬೇಕಾದರೆ ಉಳಿಯ ಪೆಟ್ಟು ಬೀಳಲೇಬೇಕು. ಹಾಗೆಯೇ ಬದುಕು ಸುಂದರವಾಗಲು ಕಷ್ಟ ಸುಖಗಳನ್ನು ಅನುಭವಿಸಲೇಬೇಕು. ಸ್ನೇಹಿತರೆ, ಈ ಬದುಕು ಎನ್ನುವುದು ನದಿಯ ಪಯಣದ ಹಾಗೆ, ಕೊನೆಯಿಲ್ಲದ ಪಯಣ. ಯಾವುದೋ ನಮ್ಮ ಜೊತೆ ಉಳಿಯುವುದಿಲ್ಲ. ಉಳಿಯುವುದು ಒಂದೇ, ನಾವು ಮಾಡಿದ ಪುಣ್ಯದ ಕೆಲಸಗಳು ಮಾತ್ರ. ಜೀವನದಲ್ಲಿ ಅಳತೆ ಮೀರಿ ಮಾಡಿದ ಸಾಲ, ಅದ್ದೂರಿಯಿಂದ ಮಾಡಿದ ಮದುವೆ, ಸರಳತೆ ಮೀರಿ ತೋರಿಕೆಯ ಬದುಕು, ಅತಿಯಾಗಿ ಒಬ್ಬರ ಮೇಲಿರುವ ನಂಬಿಕೆ, ಅಪಾರವಾದ ಪ್ರೀತಿ, ಇದು ಯಾವತ್ತೂ ಒಳ್ಳೆಯದಲ್ಲ. ಅತಿಯಾದರೆ ಅಮೃತವು ಕೂಡ ವಿಷವಾಗುತ್ತದೆ. ಸ್ನೇಹಿತರೆ, ನಂಬಿಕೆ ಒಂದು ಸಿಹಿಯಾದ ಹೂವಿನಂತೆ, ನಿಜವಾಗಿಯೂ ಸುಗಂಧಮಯ. ಆದರೆ ಒಮ್ಮೆ ನಾಶವಾದರೆ ಅದನ್ನು ಮತ್ತೆ ಪಡೆಯಲು ತುಂಬಾ ಕಷ್ಟ. ನೀನು ನಮ್ಮವನು ಅಂತ ಮಾತಲ್ಲಿ ಯಾರು ಬೇಕಾದರೂ ಹೇಳುತ್ತಾರೆ, ಆದರೆ ಕಷ್ಟ ಬಂದಾಗಲೇ ಗೊತ್ತಾಗುವುದು ನಿಜವಾಗಿಯೂ ನಮ್ಮ ಜೊತೆಗಿರುವವರು ಯಾರು ಅಂತ. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕಣ್ಣೀರು ಹೊರಬರದಂತೆ ನೋಡಿಕೊಳ್ಳಬೇಕು. ಏಕೆಂದರೆ ನಮ್ಮ ಕಣ್ಣೀರು ನೋಡಿ ಸಮಾಧಾನ ಮಾಡುವವರಿಗಿಂತ ಅಪಹಾಸ್ಯ ಮಾಡುವವರೇ ಹೆಚ್ಚು.
ಸಂಬಂಧಗಳು ಹುಟ್ಟುವುದು ರಕ್ತದಿಂದ, ಆದರೆ ನಮ್ಮವರು ಅನ್ನೋ ಭಾವನೆಗಳು ಹುಟ್ಟೋದು ಮನಸ್ಸಿನಿಂದ ಮಾತ್ರ. ಆದರೆ ನೋಡುವ ದೃಷ್ಟಿ, ಅರ್ಥ ಮಾಡಿಕೊಳ್ಳುವ ಮನಸ್ಸು, ಮಾತನಾಡುವ ನಾಲಿಗೆ ಸರಿ ಇಲ್ಲದಿದ್ದರೆ ಯಾವ ಸಂಬಂಧಗಳು ಅರ್ಥವೇ ಇರುವುದಿಲ್ಲ. ಸುರಿದು ಹೋದ ಮಳೆ, ಸರಿದು ಹೋದ ವೇಳೆ ಮತ್ತೆ ಸಿಗಲಾರದು. ಹಾಗಂತ ಅದರೊಳಗೆ ನಾವುಗಳು ಕಳೆದು ಹೋಗಲಾರೆವು. ಕೈ ಒಳಗಿರುವ ಕೈಗೆ ಸಿಗಲಾರದ ನಾಳೆಗಳ ಚಿಂತೆ ಬೇಡ. ಕಣ್ಣೆರೆದುರುಗಿರುವ ಈ ಕ್ಷಣಗಳಲ್ಲಿ ಬದುಕುವ ಸೊಗಸು ನಮ್ಮೊಳಗಿರಲಿ. ಜೀವನದಲ್ಲಿ ಯಾರಿಗೆ ಯಾರು ಶಾಶ್ವತವಲ್ಲ. ಜೀವನದಲ್ಲಿ ಇವತ್ತು ಬಂದವರು ನಾಳೆ ಹೋಗುತ್ತಾರೆ. ನಾಳೆ ಬರುವ ಹೊಸಬರು ನಾಡಿದ್ದು ಮರೆತು ದೂರವಾಗುತ್ತಾರೆ. ಇನ್ನೂ ಗಟ್ಟಿಯಾಗಿ ಹೇಳಬೇಕೆಂದರೆ ಅದೆಷ್ಟೋ ಸಲ ನಮ್ಮ ನೆರಳೆ ನಮ್ಮ ಜೊತೆಗೆ ಇರುವುದಿಲ್ಲ. ಆದ್ದರಿಂದ ಇವತ್ತು ಜೊತೆಗಿರುವವರು ನಾಳೆ ಕಷ್ಟ ಸುಖದಲ್ಲಿ ಭಾಗಿಯಾಗುವರೆಂಬ ಭ್ರಮೆ ಬೇಡ. ಜೊತೆಯಾಗಿ ಇರುವಷ್ಟು ಕ್ಷಣ, ಗಂಟೆ, ದಿನ ಖುಷಿ ಖುಷಿಯಲ್ಲಿ ಇರೋಣ. ನಿಮಗಿದು ತಿಳಿದಿರಲಿ ಸ್ನೇಹಿತರೆ, ಈ ಜಗತ್ತು ಅವಶ್ಯಕತೆಗಳ ನಿಯಮದಿಂದ ನಡೆಯುತ್ತದೆ. ಚಳಿಗಾಲದಲ್ಲಿ ಯಾವ ಸೂರ್ಯನ ನಿರೀಕ್ಷೆ ಇರುತ್ತದೆಯೋ ಅದೇ ಸೂರ್ಯನಿಗೆ ಬೇಸಿಗೆ ಕಾಲದಲ್ಲಿ ತಿರಸ್ಕಾರವೂ ಇರುತ್ತದೆ. ಹಾಗೆಯೇ ನಿಮಗೆ ಮೌಲ್ಯ ಸಿಗುವುದು ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ. ಜೀವನದಲ್ಲಿ ಬರುವುದೆಲ್ಲವನ್ನು ಸ್ವಾಗತಿಸಿ, ಬಂದದ್ದೆಲ್ಲವನ್ನು ಅನುಭವಿಸಿ. ಈ ತಾತ್ಕಾಲಿಕ ಬದುಕಿನಲ್ಲಿ ಎಲ್ಲವೂ ಕ್ಷಣಿಕ. ಇಲ್ಲಿ ಯಾವುದೂ ಶಾಶ್ವತವಲ್ಲ. ಶಾಶ್ವತವಿಲ್ಲದ ಬದುಕಲ್ಲಿ ಏನನ್ನು ಶಾಶ್ವತವಾಗಿ ಪಡೆಯಲಾಗುವುದಿಲ್ಲ. ಈ ಬದುಕೊಂದು ವಿಸ್ಮಯ. ನಾವಿಲ್ಲಿ ಕೇವಲ ಹುಡುಕಬೇಕಾಗುತ್ತದೆ ನಮ್ಮ ಮುಂದಿನ ದಾರಿಯನ್ನು. ನಿಮ್ಮ ದೇಹ ಮಾತ್ರವಲ್ಲ, ನಿಮ್ಮ ಮಾತು ಕೂಡ ಸುಂದರವಾಗಿರಲಿ. ಏಕೆಂದರೆ ಜನರು ನಿಮ್ಮ ಮುಖವನ್ನು ಮರೆತು ಬಿಡುತ್ತಾರೆ, ಆದರೆ ನಿಮ್ಮ ಮಾತುಗಳನ್ನಲ್ಲ. ಸೋತಾಗ ತಲೆ ಎತ್ತಿ ನಡೆಯುವ ಧೈರ್ಯ ಇರಬೇಕು. ಅದೇ ರೀತಿ ಗೆದ್ದಾಗ ತಲೆ ತಗ್ಗಿಸಿ ನಡೆಯುವ ವಿನಯ ಕೂಡ ಇರಬೇಕು. ಈ ಜೀವನ ಪ್ರೀತಿಯ ಮೇಲೆ ನಿಲ್ಲಬೇಕೇ ಹೊರತು ಅನಿವಾರ್ಯ, ಅವಶ್ಯಕತೆ ಮತ್ತು ನಿರೀಕ್ಷೆಗಳ ಮೇಲೆ ಅಲ್ಲ. ಅವಶ್ಯಕತೆ ಇದ್ದರೂ ಇಲ್ಲದಿದ್ದರೂ ಯಾವಾಗಲೂ ಒಂದೇ ತರ ಇರಿ. ನಟಿಸುವ ಸಂಬಂಧಗಳು ಯಾವತ್ತೂ ಶಾಶ್ವತವಲ್ಲ. ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗೆ ಇಳಿಯುವುದಿಲ್ಲ. ಸುಂದರವಾಗಿ ಅರಳುವುದು ಅಷ್ಟೇ ಅವುಗಳ ಕೆಲಸ. ನಮ್ಮ ವ್ಯಕ್ತಿತ್ವವು ಹಾಗೆಯೇ ಇರಬೇಕು. ಜೀವನದಲ್ಲಿ ದೇವರು ನಿನಗೆ ಒಂದು ಅವಕಾಶ ಕೊಟ್ಟೇ ಕೊಡುತ್ತಾನೆ. ನಂಬಿಕೆ ಕಳೆದುಕೊಳ್ಳಬೇಡ, ತಾಳ್ಮೆ ಇರಲಿ. ಮೊದಲ ಪ್ರಯತ್ನದಲ್ಲೇ ಗೆಲ್ಲುವವರು ಬದುಕಿನಲ್ಲಿ ಗೆಲ್ಲಬಲ್ಲರು. ಆದರೆ ಮೊದಲ ಪ್ರಯತ್ನದಲ್ಲಿ ಸೋತವರು ಜಗತ್ತನ್ನೇ ಗೆಲ್ಲಬಲ್ಲರು. ಏಕೆಂದರೆ ಸಂಕಟದೊಂದಿಗೆ ಸಣ್ಣದಾಡುವ ಮನಸ್ಸಿಗೆ ಛಲ ಹೆಚ್ಚು. ಎಲ್ಲಿಯ ತನಕ ಎಲ್ಲವನ್ನು ಸಹಿಸಿ ಸುಮ್ಮನಿರುತ್ತೇವೋ ಅಲ್ಲಿಯ ತನಕ ನಾವು ಎಲ್ಲರಿಗೂ ಒಳ್ಳೆಯವರಾಗಿಯೇ ಇರುತ್ತೇವೆ. ಒಂದು ವೇಳೆ ಅನುಭವಿಸಿದ ಅನ್ಯಾಯವನ್ನು ಬಾಯಿಬಿಟ್ಟೆವೋ ಆಗ ಎಲ್ಲರಿಗಿಂತ ನಾವೇ ಹೆಚ್ಚು ಕೆಟ್ಟವರಾಗುತ್ತೇವೆ. ನಿನ್ನಲ್ಲಿ ಎಷ್ಟೇ ಒಳ್ಳೆಯತನ ಇದ್ದರೂ ಜನ ಗುರುತಿಸುವುದಿಲ್ಲ. ಬದಲಾಗಿ ಒಂದು ಸಣ್ಣ ತಪ್ಪು ಹುಡುಕಿ ಅದಕ್ಕೆ ಬಣ್ಣ ಹಚ್ಚಿ ಬಿಂಬಿಸುತ್ತಾರೆ. ಇದೇ ಪ್ರಪಂಚ. ಈ ಬದುಕನ್ನು ಅರ್ಥ ಮಾಡಿಕೊಳ್ಳಬೇಕೆಂದರೆ ಹಿಂದೆ ತಿರುಗಿ ನೋಡಿ. ಇನ್ನು ಮುಂದೆ ಚೆನ್ನಾಗಿ ಬದುಕಬೇಕೆಂದು ನಿರ್ಧರಿಸಿದರೆ ಮುಂದೆ ದೃಷ್ಟಿ ಇಡಿ. ಜೀವನದಲ್ಲಿ ಸೋಲಿನ ಹೊಡೆತವನ್ನು ತಾಳಿಕೊಂಡು ನೀವು ಹೇಗೆ ಪುಟಿದು ನಿಲ್ಲುವಿರಿ ಎಂಬುದರ ಮೇಲೆ ನಿಮ್ಮ ಯಶಸ್ಸು ನಿಂತಿರುತ್ತದೆ. ಜೀವನದಲ್ಲಿ ಎಷ್ಟು ಸರಳವಾಗಿರಲು ಸಾಧ್ಯವೋ ಅಷ್ಟು ಪ್ರಯತ್ನಿಸಿ. ಅದನ್ನು ಸುಲಭಕ್ಕೆ ಯಾರೂ ನಕಲು ಮಾಡಲಾರರು. ಭಗವಂತ ನಿಮಗೆ ಬೆಟ್ಟದಷ್ಟನ್ನು ಕೊಟ್ಟಿದ್ದಾನೆ. ಖುಷಿಪಡಿ. ನಿಮ್ಮ ಬಳಿ ಇರುವಷ್ಟು ಪಡೆಯಲು ಎಷ್ಟೊಂದು ಜನ ನಿತ್ಯ ಬಡಿದಾಡುತ್ತಿದ್ದಾರೆ. ನಿಮಗೆ ಜೀವನದಲ್ಲಿ ಕಳೆದು ನಂತರ ಸಿಕ್ಕಿದಾಗ ಆಗುವ ಆನಂದ, ಅಳುವಿನ ನಂತರ ನಗುವಾಗ ಆಗುವ ಸಂತೋಷ ಮತ್ತು ಸೋಲಿನ ನಂತರ ಗೆಲ್ಲುವಾಗ ದೊರಕುವ ಖುಷಿ, ಇವು ಪದಗಳಿಗೆ ನಿಲುಕಲಾರದು. ನೆನಪಿರಲಿ ಸ್ನೇಹಿತರೆ, ಜೀವನದಲ್ಲಿ ನೀವು ಗುರಿ ತಲುಪದಿರುವುದು ಸೋಲಲ್ಲ. ಆದರೆ ಬದುಕಿಗೊಂದು ಗುರಿಯೇ ಇಲ್ಲದಿರುವುದು ನಿಜಕ್ಕೂ ಸೋಲೆ. ಒಮ್ಮೆ ಬೇಡ ಎಂದು ನಿರ್ಧಾರ ಮಾಡಿದ ಮೇಲೆ ಅದರ ಬಗ್ಗೆ ಚಿಂತಿಸಬಾರದು. ಅದು ವ್ಯಕ್ತಿಯಾದರೂ ಸರಿ, ವಸ್ತುವಾದರೂ ಸರಿ. ಯಾವುದೇ ವ್ಯಕ್ತಿಗಳನ್ನು ಅವರ ಕೆಲಸದಿಂದ ಅಳೆಯಿರಿ. ಆಗ ಮಾತುಗಳಿಂದ ಮೋಸ ಹೋಗುವ ಸಂದರ್ಭ, ಸಮಸ್ಯೆಗಳು ಬಂದಾಗ ಮೊದಲು ಅದನ್ನು ಅರ್ಥ ಮಾಡಿಕೊಳ್ಳಿ. ಆಮೇಲೆ ತಾಳ್ಮೆಯಿಂದ ಆಲೋಚಿಸಿ. ಕೊನೆಗೆ ನಗು ನಗುತ್ತಲೇ ಮಾನವೀಯತೆಯನ್ನು ಮುಂದಿಟ್ಟುಕೊಂಡು ಪರಿಹಾರ ಹುಡುಕಿಕೊಳ್ಳಿ.
ಚಿಂತೆ ಮಾಡುವುದು ನಿಜಕ್ಕೂ ವ್ಯರ್ಥ. ಅದು ನಾಳಿನ ಸಮಸ್ಯೆಯನ್ನು ಪರಿಹರಿಸುವುದರ ಬದಲಿಗೆ ಇಂದಿನ ಶಕ್ತಿಯನ್ನು ಖಾಲಿ ಮಾಡುತ್ತದೆ. ನಿಮಗಾಗಿ ಮಾಡಿಕೊಂಡ ಕೆಲಸಗಳು ನಿಮ್ಮೊಂದಿಗೆ ಮುಗಿದು ಹೋಗಿಬಿಡುತ್ತವೆ. ಆದರೆ ಇತರರಿಗಾಗಿ ಮಾಡಿದ ಕೆಲಸಗಳು ನಿಮ್ಮ ನಂತರವೂ ಜೀವಂತವಾಗಿ ಇರುತ್ತವೆ. ನಾವು ನಡೆಯುವ ದಾರಿ ನ್ಯಾಯ, ನೀತಿ, ಧರ್ಮಗಳೆಂಬ ರಾಜಮಾರ್ಗವಾಗಿದ್ದರೆ ನಾವು ಯಾರಿಗೂ ತಲೆಬಾಗಿಸುವ ಅವಶ್ಯಕತೆಯೇ ಜೀವನದಲ್ಲಿ ಬರುವುದಿಲ್ಲ. ಸಮಯಕ್ಕೆ ದುಡ್ಡಿಗಿಂತ ಹೆಚ್ಚು ಮೌಲ್ಯವಿದೆ. ದುಡ್ಡು ಎಷ್ಟು ಬೇಕಾದರೂ ಸಂಪಾದಿಸಬಹುದು, ಆದರೆ ಸಮಯವನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ. ಈ ಜಗತ್ತಿನಲ್ಲಿ ಎಷ್ಟೇ ಕಷ್ಟ ನಷ್ಟ ಬರಲಿ ನಾವು ಧೃತಿಗೆಡಬಾರದು. ಸರಿಯಾದ ದಾರಿಯಲ್ಲಿ ನಡೆಯಬೇಕು. ಎಷ್ಟೇ ತೇದರೂ ಶ್ರೀಗಂಧ ತನ್ನ ಸುಗಂಧತೆಯ ಗುಣವನ್ನು ಬಿಡುವುದಿಲ್ಲ. ಅಗ್ನಿ ಪರೀಕ್ಷೆ ಮಾಡಿದರೂ ಬಂಗಾರ ತನ್ನ ಗುಣವನ್ನು ಎಂದಿಗೂ ಬಿಡುವುದಿಲ್ಲ. ತುಂಡು ತುಂಡು ಮಾಡಿ ಗಾಣದಲ್ಲಿ ಹಾಕುವ ಕಬ್ಬು ತನ್ನ ಸಿಹಿಯನ್ನು ಎಂದಿಗೂ ಕಳೆದುಕೊಳ್ಳಲಾರದು. ಹಾಗೆಯೇ ಮನುಷ್ಯ ಈ ಜಗತ್ತಿನ ಅಸ್ಥಿರತೆಯ ಹೋರಾಟದಲ್ಲಿ ತನ್ನ ಗುಣ ದಾರಿಯನ್ನು ಎಂದಿಗೂ ಬಿಡಬಾರದು. ನಿತ್ಯದ ಬದುಕಲ್ಲಿ ಸಣ್ಣ ಸಣ್ಣ ಸಂಗತಿಗಳು ಸಾಕಷ್ಟಿರುತ್ತದೆ. ಅವುಗಳನ್ನು ಗ್ರಹಿಸಿ ಖುಷಿ ಪಡುವುದನ್ನು ರೂಢಿಸಿಕೊಂಡವರಿಗೆ ಜಗತ್ತೇ ಸುಂದರವೆನಿಸುತ್ತದೆ. ಜೀವನದಲ್ಲಿ ನೀವು ಏನು ಬೇಕಾದರೂ ತ್ಯಾಗ ಮಾಡಿ, ಆದರೆ ಮುಖದ ಮೇಲಿನ ನಗು ಹಾಗೂ ಮನದೊಳಗಿನ ಭರವಸೆಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡದಿರಿ. ಎಲ್ಲವನ್ನು ಕಳೆದುಕೊಂಡ ಮೇಲೂ ನೀವು ಧೈರ್ಯವನ್ನು ಕಳೆದುಕೊಂಡಿಲ್ಲ ಎಂದಾದರೆ ಅದರ ಅರ್ಥ ನೀವು ಏನನ್ನೂ ಕಳೆದುಕೊಂಡಿಲ್ಲ ಎಂದು. ಜೀವನದಲ್ಲಿ ಸಮಾಧಾನಕ್ಕೆ ನಮಗಿಂತ ಕೆಳಗಿನವರನ್ನು ನೋಡಬೇಕು, ಸಾಧನೆಗೆ ನಮಗಿಂತ ದೊಡ್ಡವರನ್ನು. ಇತರರು ನಿಮ್ಮನ್ನು ಅರ್ಥ ಮಾಡಿಕೊಂಡಿಲ್ಲವೆಂದು ಕೊರಗುತ್ತಿರಬೇಡಿ. ಗುಡ್ಡದ ತುದಿಯಲ್ಲಿ ನಿಂತವರಿಗೆ ಮಾತ್ರ ಮತ್ತೊಂದು ಗುಡ್ಡದ ಎತ್ತರ ಗೊತ್ತಾಗುವುದು. ಉತ್ತಮ ವಿಚಾರಗಳನ್ನು ತಲೆಯಲ್ಲಿ ತುಂಬಿಕೊಂಡು ಹೊರಟವನು ಎಂದಿಗೂ ಒಂಟಿಯಲ್ಲ. ಯೋಚನೆ ಸರಿ ಇದ್ದಾಗ ಸಹಾಯ ಹಸ್ತಗಳ ಕೊರತೆ ಇಲ್ಲ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಕೆಳಗೆ ಕಾಣುತ್ತಿರುವ ಹೈ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.